ಅನೇಕ ಭಾರತೀಯರಿಗೆ ವಿದೇಶಕ್ಕೆ ಹೋಗುವ ಆಸೆ. ಉನ್ನತ ಶಿಕ್ಷಣ, ಫಾರಿನ್ ಕೆಲಸ ಭಾರತೀಯರ ಕನಸು. ಯಾವ ದೇಶದಲ್ಲಿ ಯಾವ ರೀತಿಯ ಶಿಕ್ಷಣ ಸಿಗುತ್ತೆ ಗೊತ್ತಾ? ಓದಲು ಮತ್ತು ಕೆಲಸ ಮಾಡಲು ಯಾವ ದೇಶ ಬೆಸ್ಟ್? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಉನ್ನತ ಶಿಕ್ಷಣ ಮತ್ತು ಫಾರಿನ್ ಕೆಲಸ ಭಾರತೀಯರ ಕನಸು. ಅಂಥವರು ಯಾವ ದೇಶದಲ್ಲಿ ಯಾವ ರೀತಿಯ ಶಿಕ್ಷಣ ಸಿಗುತ್ತೆ, ಉದ್ಯೋಗಾವಕಾಶಗಳು ಎಲ್ಲಿ ಹೆಚ್ಚಿದ್ದಾವೆ ಅಂತ ತಿಳಿದುಕೊಳ್ಳೋದು ಅಗತ್ಯ. ಹೆಚ್ಚಿನ ಭಾರತೀಯರು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗೋದು ಡಿಗ್ರಿ ಮುಗಿಸಿದ ನಂತರ. ಅದರಲ್ಲೂ ಇಂಜಿನಿಯರಿಂಗ್, MBBS ಮುಗಿಸಿದ ನಂತರ ಅಲ್ಲೇ ಹೋಗಿ ಸೆಟಲ್ ಆಗೋ ಪ್ಲಾನ್ ಇರುತ್ತೆ. ಕರ್ನಾಟಕದಿಂದಲೂ ಪ್ರತಿ ವರ್ಷ ಸಾವಿರಾರು ಯುವಕರು ವಿದೇಶಕ್ಕೆ ಹೋಗ್ತಾರೆ. ಹಾಗಾಗಿ ಭಾರತೀಯ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ನೀಡುವಂಥ ದೇಶ ಯಾವುದು ಅಂತ ನೋಡಬೇಕು. ಎಷ್ಟೋ ವಿದ್ಯಾರ್ಥಿಗಳು ಸರಿಯಾದ ಮಾರ್ಗದರ್ಶನವಿಲ್ಲದೆ ವಿದೇಶಕ್ಕೆ ಹೋಗ್ತಾರೆ, ನಂತರ ಪಡಬಾರದ ಕಷ್ಟಪಡ್ತಾರೆ. ಹಾಗಾಗಿ ನಾವು ಯಾವ ದೇಶಕ್ಕೆ ಹೋಗಬೇಕು, ಅಲ್ಲಿ ಏನೆಲ್ಲ ಸೌಲಭ್ಯಗಳಿದ್ದಾವೆ, ಯಾವ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ವಿದ್ಯಾರ್ಥಿ ಪ್ರವೇಶ ಹೇಗೆ ನಡೆಯುತ್ತೆ, ಹೇಗೆ ಕಲಿಯೋದು, ಓದಿದ ನಂತರ ಉದ್ಯೋಗಾವಕಾಶಗಳು ಹೇಗೆ ಅನ್ನೋದು ಅರ್ಥ ಮಾಡಿಕೊಳ್ಳಬೇಕು. ಹಲವು ಭಾರತೀಯರು ಈಗಾಗಲೇ ಕೆಲವು ದೇಶಗಳಲ್ಲಿ ಉನ್ನತ ಶಿಕ್ಷಣ ಮುಗಿಸಿ ಕೆಲಸ ಕೂಡ ಶುರು ಮಾಡಿದ್ದಾರೆ. ಹೊಸದಾಗಿ ವಿದೇಶಕ್ಕೆ ಹೋಗೋದಕ್ಕೆ ಬಯಸುವಂಥ ವಿದ್ಯಾರ್ಥಿಗಳು ಅದೇ ದೇಶಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು. ಉನ್ನತ ಶಿಕ್ಷಣ ಮತ್ತು ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗುವವರು ಈ 10 ದೇಶಗಳಿಗೆ ಪ್ರಾಮುಖ್ಯತೆ ನೀಡಬಹುದು. ಅಮೆರಿಕ, ಜರ್ಮನಿ, ಆಸ್ಟ್ರೇಲಿಯಾ ಸೇರಿ 10 ದೇಶಗಳಲ್ಲಿ ಏನೇನು ಆಯ್ಕೆಗಳಿದ್ದಾವೆ ಅನ್ನೋದು ತಿಳಿಯಬಹುದು. ಮೊದಲು ಅಮೆರಿಕ ನೋಡೋದಾದರೆ, ಭಾರತೀಯ ವಿದ್ಯಾರ್ಥಿಗಳ ಕನಸಿನ ದೇಶ ಅಮೆರಿಕ. ನಮ್ಮ ಜನರು ಉನ್ನತ ಶಿಕ್ಷಣ, ಕೆಲಸಕ್ಕಾಗಿ ಹೆಚ್ಚಾಗಿ ಅಮೆರಿಕಕ್ಕೆ ಹೋಗ್ತಾರೆ. ಅಲ್ಲಿನ ಪ್ರಸಿದ್ಧ ಹಾರ್ವರ್ಡ್, ಸ್ಟ್ಯಾನ್ಫೋರ್ಡ್ನಂತಹ ವಿಶ್ವವಿದ್ಯಾಲಯಗಳಲ್ಲಿ ಓದುವಂಥ ಕನಸು ಹೊಂದಿರ್ತಾರೆ. ಜಗತ್ತಿನಲ್ಲಿಯೇ ಅತ್ಯಂತ ಶಕ್ತಿಶಾಲಿ ಕರೆನ್ಸಿ ಹೊಂದಿರುವಂಥ ಅಮೆರಿಕದಲ್ಲಿ ಕೆಲಸ ಸಿಕ್ಕರೆ ತಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಅಂತ ನಂಬ್ತಾರೆ. ಅದಕ್ಕಾಗಿ ಭಾರತದಲ್ಲಿ ಒಳ್ಳೆ ಕೆಲಸಗಳಿದ್ದರೂ ಅದನ್ನು ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಶಿಕ್ಷಣ, ಉದ್ಯೋಗಕ್ಕಾಗಿ ಭಾರತದಿಂದ ಅಮೆರಿಕಕ್ಕೆ ಹೋಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ವಿದ್ಯಾರ್ಥಿಗಳಿಗೆ ಓದುವಾಗಲೇ ಪಾರ್ಟ್ ಟೈಮ್ ಕೆಲಸ ಮಾಡುವಂಥ ಸೌಲಭ್ಯವೂ ಇದೆ. ಓದು ಮುಗಿದ ನಂತರ ಅಲ್ಲೇ ಕೆಲಸ ಮಾಡಿ ಸೆಟಲ್ ಆಗೋ ಅವಕಾಶವೂ ಇದೆ. ಜರ್ಮನಿ ಬಗ್ಗೆ ನೋಡೋದಾದರೆ, ಭಾರತೀಯರು ಹೆಚ್ಚಾಗಿರುವಂತಹ ದೇಶಗಳಲ್ಲಿ ಜರ್ಮನಿಯೂ ಕೂಡ ಒಂದು. ಇಲ್ಲಿ ಇಂಜಿನಿಯರಿಂಗ್, IT, ವಿಜ್ಞಾನ ಕ್ಷೇತ್ರಗಳಲ್ಲಿ ಉತ್ತಮ ಪ್ರತಿಭೆ ಹೊಂದಿರುವ ನುರಿತ ಉದ್ಯೋಗಿಗಳಿಗೆ ಒಳ್ಳೆಯ ಅವಕಾಶ ಇದೆ. ಅದೇ ರೀತಿ ಉನ್ನತ ಶಿಕ್ಷಣಕ್ಕಾಗಿ ಹೋಗುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಶಿಕ್ಷಣದ ವೆಚ್ಚ ತುಂಬ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ. ಜರ್ಮನಿ ಆರ್ಥಿಕವಾಗಿ ತುಂಬ ಬಲಿಷ್ಠವಾಗಿದೆ. ಇದರಿಂದ ಆ ದೇಶಕ್ಕೆ ಹೋಗುವ ಭಾರತೀಯರ ಸಂಖ್ಯೆ ಹೆಚ್ಚಾಗಿದೆ. ಆಸ್ಟ್ರೇಲಿಯಾ ಕೂಡ ಬೆಸ್ಟ್ ಚಾಯ್ಸ್. ಜಗತ್ತಿನಲ್ಲಿ ಒಳ್ಳೆಯ ವಿಶ್ವವಿದ್ಯಾಲಯಗಳು ಇರುವಂತಹ ದೇಶಗಳಲ್ಲಿ ಆಸ್ಟ್ರೇಲಿಯಾ ಕೂಡ ಒಂದು. ಇದರಿಂದ ವಿದೇಶಗಳಿಂದ, ಅದರಲ್ಲೂ ಭಾರತದಿಂದ ಇಲ್ಲಿಗೆ ಉನ್ನತ ಶಿಕ್ಷಣಕ್ಕಾಗಿ ಹೆಚ್ಚಾಗಿ ಹೋಗ್ತಾರೆ. ಅಲ್ಲದೆ ಆಸ್ಟ್ರೇಲಿಯಾದಲ್ಲಿ ಒಳ್ಳೆಯ ಜೀವನ ಶೈಲಿ ಇರೋದ್ರಿಂದ ಅನೇಕರು ಇಲ್ಲೇ ಸೆಟಲ್ ಆಗೋದಕ್ಕೆ ಬಯಸ್ತಾರೆ. ಕೆನಡಾ ಕೂಡ ಒಳ್ಳೆಯ ಆಪ್ಷನ್. ಇತರ ದೇಶಗಳಿಗೆ ಹೋಲಿಸಿದ್ರೆ ಕೆನಡಾಕ್ಕೆ ಹೋಗೋದು ತುಂಬಾ ಸುಲಭ. ಬಹಳ ಸುಲಭವಾಗಿ ಇಮಿಗ್ರೇಷನ್ ಪ್ರಕ್ರಿಯೆ ಮುಗಿಯುತ್ತೆ. ಇಲ್ಲಿ ಉದ್ಯೋಗಾವಕಾಶಗಳು ಕೂಡ ಹೆಚ್ಚು. ಈ ದೇಶವು ಪ್ರತಿಭಾವಂತ ಉದ್ಯೋಗಿಗಳಿಗೆ ಅವಕಾಶ ನೀಡುವುದಕ್ಕೆ ಸಿದ್ಧವಾಗಿದೆ. ಇದರಿಂದ ಕೆನಡಾದಲ್ಲಿ ಭಾರತೀಯರು ಹೆಚ್ಚಾಗಿದ್ದಾರೆ. ಬ್ರಿಟನ್ಗೂ ಹೋಗಬಹುದು. ಉನ್ನತ ಶಿಕ್ಷಣಕ್ಕೆ ಜಾಗತಿಕ ನಾಯಕತ್ವ ವಹಿಸುವ ದೇಶವಾಗಿ ಬ್ರಿಟನ್ ಗುರುತಿಸಿಕೊಂಡಿದೆ. ವಿಶ್ವ ಪ್ರಸಿದ್ಧ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ನಂತಹ ವಿಶ್ವವಿದ್ಯಾಲಯಗಳು ಇರೋದಿಲ್ಲೇ. ಇಲ್ಲಿ ಓದಿದ ನಂತರ ಕೆಲಸ ಮಾಡುವ ಅವಕಾಶವೂ ಇದೆ. ಅದಕ್ಕಾಗಿಯೇ ಭಾರತೀಯ ವಿದ್ಯಾರ್ಥಿಗಳು ಬ್ರಿಟನ್ ಹೋಗೋದಕ್ಕೆ ಆಸಕ್ತಿ ತೋರ್ತಾರೆ. ಸಿಂಗಾಪುರ ಕೂಡ ನಿಮ್ಮ ಆಯ್ಕೆಯಾಗಲಿ. ಸಿಂಗಾಪುರ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಹಣಕಾಸು ಕೇಂದ್ರವಾಗಿದೆ. ಈ ದೇಶವು ಬಲವಾದ ಆರ್ಥಿಕತೆಯನ್ನು ಹೊಂದಿದೆ. ಇತರ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೋಲಿಸಿದ್ರೆ ಇಲ್ಲಿ ಉದ್ಯೋಗಗಳನ್ನು ಪಡೆಯುವುದು ತುಂಬಾ ಸುಲಭ. ಉನ್ನತ ಶಿಕ್ಷಣಕ್ಕಾಗಿ ಹೋಗುವವರು ಒಳ್ಳೆಯ ಅವಕಾಶಗಳು ಕೂಡ ಸಿಗ್ತವೆ. ನೆದರ್ಲ್ಯಾಂಡ್ಸ್ ಕೂಡ ಬೆಸ್ಟ್. ಈ ದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ. ಅದಕ್ಕಾಗಿಯೇ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಜಾಗತಿಕ ಮನ್ನಣೆ ಪಡ್ಕೊಂಡಿದೆ. ಇಲ್ಲಿ ಅನೇಕ ವಿಶ್ವವಿದ್ಯಾಲಯಗಳು ಸಂಪೂರ್ಣವಾಗಿ ಇಂಗ್ಲಿಷ್ನಲ್ಲಿಯೇ ಕೋರ್ಸ್ಗಳನ್ನು ನೀಡ್ತವೆ. ಜಾಗತಿಕ ಭಾಷೆ ಇಂಗ್ಲಿಷ್ನಲ್ಲಿ ಶಿಕ್ಷಣ ಪಡೆಯೋದ್ರಿಂದ ಇಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಉದ್ಯೋಗಗಳು ಸುಲಭವಾಗಿ ಸಿಗ್ತವೆ. ನೆದರ್ಲ್ಯಾಂಡ್ಸ್ನಲ್ಲಿ ಉದ್ಯೋಗಾವಕಾಶಗಳು ಚೆನ್ನಾಗಿದ್ದಾವೆ. ನ್ಯೂಜಿಲ್ಯಾಂಡ್ಗೂ ಹೋಗಬಹುದು. ಭಾರತೀಯರು ಹೆಚ್ಚಾಗಿರುವ ದೇಶಗಳಲ್ಲಿ ನ್ಯೂಜಿಲೆಂಡ್ ಕೂಡ ಒಂದು. ಈ ದೇಶವು ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಆದ್ದರಿಂದ ಜೀವನ ಶೈಲಿ ತುಂಬ ಚೆನ್ನಾಗಿರುತ್ತೆ. ನುರಿತ ವೃತ್ತಿಪರ ಕೆಲಸಗಳಿಗೆ ಇಲ್ಲಿ ಒಳ್ಳೆಯ ಅವಕಾಶಗಳಿದ್ದಾವೆ. ಈ ಕ್ಷೇತ್ರಗಳಲ್ಲಿ ಇರುವವರಿಗೆ ಇಲ್ಲಿಗೆ ಹೋಗೋದಕ್ಕೆ ಇಮಿಗ್ರೇಷನ್ ಪ್ರಕ್ರಿಯೆ ತುಂಬ ಸುಲಭವಾಗಿ ಮುಗಿಯುತ್ತೆ.
ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ಎಜುಕೇಷನ್ ಫಸ್ಟನ್ನು ಫಾಲೋ ಮಾಡಿ.